ಅಬ್ಬಬ್ಬ, ಹಾರಂಗಿ ಡ್ಯಾಮ್ ನೋಡಿ ಗೇಟ್ ಓಪನ್ ಆದಾಗ ಹೇಗೆ ಹರಿತಾ ಇದೆ. ಸರ್ ಎಷ್ಟು ಜನ ಕೂತ್ಕೊಂಡಿದ್ದೀರಾ ಸರ್ ನಿಮ್ಗೆ? ಹೇಗಾಗುತ್ತೆ ಒಂಥರ? ಜೋಳಿ ಜೋಳಿ ಆಗುತ್ತೆ, ಭಯ. ಏನಾಗ್ತಿದೆ? ಭಯ ಆಗುತ್ತೆ. ಇದಾಗ್ತಿದ್ಯಾ? ಸುಂದರವಾದ ಹಚ್ಚ ಹಸಿರಿನ ಪ್ರಕೃತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಭೇಟಿ ನೀಡಬೇಕು ನಾವೆಲ್ಲ. ಹಾರಂಗಿ ಡ್ಯಾಮ್, ವಾವ್, ಎಷ್ಟು ಸುಂದರವಾಗಿ ವಿಶಾಲವಾಗಿದೆ. ಚಿಕ್ಲಿ ಹೊಳೆ ಅಣೆಕಟ್ಟು ಎಷ್ಟು ಸುಂದರವಾಗಿದೆ. ಬಂಧುಗಳೇ ನಮಸ್ಕಾರ. ನಾವಿವತ್ತು ಕುಶಾಲನಗರಕ್ಕೆ ಟ್ರಿಪ್ ಹೋಗೋಣ ಬನ್ನಿ. ಅಂದ್ರೆ ಟ್ರಾವೆಲಿಂಗ್ ಹೋಗೋಣ. ಟ್ರಾವೆಲಿಂಗ್ ಅಂತಂದ್ರೆ ಅಲ್ಲಿ ಕುಶಾಲನಗರದಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನೋಡೋದು. ಅವು ಏನೇನು ಪ್ಲೇಸಸ್ ಇದೆ ಅಂತೇಳಿ ಎಲ್ಲ ತಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ನನ್ನ ಜೊತೆಗೆ ಹಾಗೆ ಟ್ರಾವೆಲಿಂಗ್ ಬಂದ್ಬಿಡಿ ಕುಶಾಲನಗರಕ್ಕೆ. ಬಂಧುಗಳೇ, ಬೆಳಿಗ್ಗೆ 6 ಗಂಟೆಗೆ ನಾವು ಮನೆಯನ್ನು ಬಿಟ್ವಿ. ಬೆಳಗಿನ ಜಾವ 6 ಗಂಟೆಗೆ ಮೈಸೂರು ರೋಡ್ ತಲುಪೋ ಅಷ್ಟೊತ್ತಿಗೆ 6:15 ಆಯಿತು, 6:30 ಆಯಿತು. ಇಲ್ಲಿಂದ ಕುಶಾಲನಗರ 250 ಕಿಲೋಮೀಟರ್ ಇದೆ. ಮೈಸೂರಿನ ನೈಸ್ ರೋಡಲ್ಲಿ ಹೊರಟ್ವಿ ನಾವು ಕುಶಾಲನಗರಕ್ಕೆ ತಲುಪೋ ಅಷ್ಟೊತ್ತಿಗೆ ನಮಗೆ ಕರೆಕ್ಟಾಗಿ 10 ಗಂಟೆ ಆಗಿತ್ತು. ನಾವು ಮಿಸ್ ಆಗಿ ಕುಶಾಲನಗರದ ಒಳಗೆ ಬಂದ್ಬಿಟ್ವಿ. ನೋಡ್ತಾ ಇದ್ದೀರಾ, ಕುಶಾಲನಗರದ ಒಳಗೆ ಬಂದಿದ್ದ ಆಮೇಲೆ ಗೊತ್ತಾಯ್ತು ಗೋಲ್ಡನ್ ಟೆಂಪಲ್ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆಗೆ ಬರುತ್ತೆ ಅಂತ. ಮತ್ತೆ ಹಿಂದೆ ಬಂದ್ವಿ ನಾವು. ಗೋಲ್ಡನ್ ಟೆಂಪಲ್ ಕುಶಾಲನಗರ ಇದ್ದೀನಿ. ಗೋಲ್ಡನ್ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗೋಲ್ಡನ್ ಟೆಂಪಲ್ ಹೋಗ್ಬಿಟ್ಟ ನಂತರ ಬೇರೆ ಇಲ್ಲಿ ಏನು ಕುಶಾಲನಗರದಲ್ಲಿ ಯಾವ ಟೂರಿಸಂ ಪ್ಲೇಸ್ ವಿಸಿಟ್ ಮಾಡ್ಬೋದು ಅದನ್ನ ತೋರಿಸ್ತೀನಿ. ಈ ಗೋಲ್ಡನ್ ಟೆಂಪಲ್ ಮುಖ್ಯ ದ್ವಾರ ಏನಿದೆ, ಎಂಟ್ರೆನ್ಸ್ ಅಲ್ಲಿ ಈ ರೀತಿಯ ಒಂದು ಆರ್ಚ್ ಇದೆ. ಇದು ನೋಡ್ಬೋದು, ಇಲ್ಲಿಂದ ನಾವು ಎಂಟ್ರಿ ಆಗ್ಬೇಕು. ಇದು ಕೂಡ ಅಷ್ಟೇ ಸಖತ್ತಾಗಿ ಬಣ್ಣಗಳಿಂದ ಕೂಡಿದೆ. ಗೋಲ್ಡನ್ ಬಣ್ಣದಿಂದನೇ ಈ ಗೇಟ್ ಅನ್ನು ಮತ್ತು ಆರ್ಚ್ ಅನ್ನು ಮಾಡಿದ್ದಾರೆ. ನೀವು ಇಲ್ಲಿ ಒಳಗೆ ಬಂದಾಗ ಈ ರೀತಿಯಾಗಿ ವಿಶಾಲವಾದ ಜಾಗ ಕಾಣುತ್ತೆ ನಿಮಗೆ. ಈ ವಿಶಾಲವಾದ ಜಾಗಗಳ ಸುತ್ತಲೂ ಶಾಪ್ಸ್ಗಳಿದೆ, ಟಿಬೆಟಿಯನ್ನರ ಶಾಪ್ಸ್ಗಳಿದೆ. ಅವರು ಯಾವ ಮೆಟೀರಿಯಲ್ಸ್ ಅಂದ್ರೆ ವಸ್ತುಗಳನ್ನು ಯೂಸ್ ಮಾಡ್ತಾರೋ ಆ ವಸ್ತುಗಳನ್ನು ಇಟ್ಟಿದ್ದಾರೆ, ಮಾರಾಟಕ್ಕಾಗಿ ಇಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರಲ್ಲ, ಆ ಪ್ರವಾಸಿಗರು ಈ ಒಂದು ವಸ್ತುಗಳಿಗೆ ಆಕರ್ಷಣೆಗೆ ಒಳಗಾಗಿ ತಗೊಳ್ತಾರೆ. ಆ ರೀತಿಯಾಗಿ ಸುತ್ತಲೂ ಕೂಡ ಶಾಪ್ಸ್ ಇದೆ. ನಾನು ನಿಮ್ಗೆ ಸುತ್ತಲೂ ತೋರಿಸ್ತಾ ಇದ್ದೀನಿ ಎಷ್ಟು ವಿಶಾಲವಾಗಿದೆ ಅಂತೇಳಿ. ಮತ್ತೆ ನೀವು ಇದೇ ರೀತಿಯಾಗಿ ಇಲ್ಲಿ ಬಂದ್ರೆ ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸ್ ಒಳಗೆ ಬರ್ತೀರಾ, ಒಳಭಾಗದಲ್ಲಿ ಬಂದಾಗ ಹಚ್ಚ ಹಸಿರಿನಿಂದ ಕೂಡಿದೆ. ಸುತ್ತಲೂ ತೋರಿಸ್ತೀನಿ ನಾನು ಹೇಗಿದೆ ಅಂತೇಳಿ. ಹಚ್ಚ ಹಸಿರಿನಿಂದ ಕೂಡಿದೆ. ಒಂದು ಮನಸ್ಸಿಗೆ ಮುದ ನೀಡುತ್ತಿಲ್ಲ. ಒಳಗೆ ಬಂದ ತಕ್ಷಣ ಒಂದು ಪ್ರಶಾಂತತೆ ಇರುತ್ತೆ. ಆ ರೀತಿಯಾದ ಒಂದು ವಿಸ್ಮಯಕರ ಆಗಿರುತ್ತೆ. ನಮ್ಮ ಮನಸ್ಸು ಕೂಡ ಉಲ್ಲಾಸಕರವಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮತ್ತೆ ಈ ಕಡೆನೂ ಕೂಡ ಈ ರೀತಿ ಬಿಲ್ಡಿಂಗ್ ಇದೆ. 2 ಕಡೆನೂ ಇಲ್ಲಿ ದೀಪಗಳನ್ನು ಹಚ್ತಾರೆ. ದೀಪಗಳನ್ನು ಏನಕ್ಕೆ ಹಚ್ತಾರೆ ಅನ್ನೋದು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲಿ ನೋಡ್ತಾ ಇದ್ರೆ ನೀವು ದಲೈಲಾಮಾ ಅವರ ಫೋಟೋ ಇದೆ ದೊಡ್ಡದಾಗಿ. ಮೊದಲಿಗೆ ಬಂದ ತಕ್ಷಣ ದಲೈಲಾಮಾ ಅವರ ಫೋಟೋದೇ ಕಾಣೋದು. ಆ ಬಿಲ್ಡಿಂಗ್ ಅಲ್ಲಿ ಅವರ ಫೋಟೋ ಮೇಲ್ಗಡೆ ದೊಡ್ಡದಾಗಿ ಹಾಕಿದ್ದಾರೆ. ಇವರು ಟಿಬೆಟಿಯನ್ನರ ಗುರು, ಅದೇ ರೀತಿ ನಡೆದಾಡುವ ದೇವರು ಕೂಡ ಅಂತಾರೆ. ಅದ್ರ ಲೆಫ್ಟ್ ಸೈಡ್ ಬಂದ್ರೆ ನಿಮಗೆ ಗೋಲ್ಡನ್ ಟೆಂಪಲ್ ಇದೆ. ಇದು ಮೇನ್ ಗೋಲ್ಡನ್ ಟೆಂಪಲ್. ಇಲ್ಲಿ ಮುಂದೆಡೆ ಗಂಟೆಯನ್ನು ಕೂಡ ಹಾಕಿದ್ದಾರೆ. ಸಾಕಷ್ಟು ಜನ ಗಂಟೆಯನ್ನು ಬಾರಿಸ್ತಾರೆ ಮತ್ತು ಸೆಲ್ಫಿಯನ್ನು ಕೂಡ ತಗೊಳ್ತಾರೆ. ಅದೇ ರೀತಿಯಾಗಿ ನೀವು ಸೆಲ್ಫಿ ಎಲ್ಲ ತಗೊಂಡ ನಂತರ ಈ ಕಡೆ ಬಂದ್ರೆ ನೀವು ಲೆಫ್ಟ್ ಸೈಡ್ ಜಾಗ ಇದೆ. ನೋಡ್ತಾ ಇದ್ರೆ ದೀಪಗಳು ಉರಿತಾ ಇದೆ. ನಾನು ಅದ್ರ ಬಗ್ಗೆ ತನಗೆ ತಿಳಿಸ್ತೀನಿ ಆಮೇಲೆ. ಇದೇ ಜಾಗದಲ್ಲಿ ನೀವು ಬರಬೇಕು. ಈ ರೀತಿಯಾಗಿ ನೀವು ಮುಂದೆ ಬರ್ತಾ ಇರಬೇಕು. ಅಲ್ಲಿ ಬಂದಾಗ ನಿಮಗೆ ಚಪ್ಪಲಿ ಬಿಡೋದಕ್ಕೂ ಕೂಡ ಜಾಗ ಇದೆ. ನೀವೇನಾರ ಸಪೋಸ್ ಹೊರಗಡೆ ಬಿಟ್ಟು ಬಂದಿಲ್ಲ ಅಂದ್ರೆ ಶೂ ಅಥವಾ ಚಪ್ಪಲಿಯನ್ನು ಇಲ್ಲಿ ಮೂಲೆಯಲ್ಲಿ ಬಿಡಬಹುದು ನೀವು. ಅದೇ ರೀತಿಯಾಗಿ ಮುಂದೆ ಅಲ್ಲೇ ಹೋದ್ರೆ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ಗೆ ನೀವು ಈ ರೀತಿಯಾಗಿ ಗೋಲ್ಡನ್ ಟೆಂಪಲ್ ಒಳಗೆ ಬರಬೇಕಾಗುತ್ತೆ. ಈ ಗೋಲ್ಡನ್ ಟೆಂಪಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ 1995 ಇದನ್ನ ಸ್ಟಾರ್ಟ್ ಮಾಡಿದ್ರು. 1999 ಕಂಪ್ಲೀಟ್ ಮಾಡಿದ್ರು. ಆಗ ಅಷ್ಟು ಫೇಮಸ್ ಇರಲಿಲ್ಲ ಇದು. ತದನಂತರ ಇದು ಪ್ರವಾಸಿಗರಿಗೆ ಸಾಕಷ್ಟು ಆಕರ್ಷಣೀಯ ಕ್ಷೇತ್ರವಾಯಿತು. ಹಾಗಾಗಿ ಈಗ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಅಲ್ಲಿ ನೋಡ್ಬೋದು ನೀವು ಗಂಟೆ ಹೊಡಿತಾರೆ. ಪ್ರತಿ 1 ನಿಮಿಷಕ್ಕೂ ಗಂಟೆ ಹೊಡಿತಾರೆ. ನೆಕ್ಸ್ಟ್ ಪ್ರಾರ್ಥನೆಗಾಗಿ ಕರೆಯೋದಕ್ಕೋಸ್ಕರ ಗಂಟೆ ಹೊಡಿತಾರೆ. ಇಲ್ಲೊಬ್ರು ಕೂತಿದ್ದಾರೆ. ಮತ್ತೆ ಒಳಗೆ ಬಂದ ತಕ್ಷಣ ನಿಮಗೆ ಈ ರೀತಿಯ 3 ಬೃಹದಾಕಾರದ ಸ್ಟ್ಯಾಚ್ಯೂಗಳು ಕಾಣಿಸುತ್ತೆ. ಮಧ್ಯದಲ್ಲಿರುವುದು ಬುದ್ಧನ ಸ್ಟ್ಯಾಚ್ಯೂ 60 ಅಡಿ ಇದೆ. ಎಡಗಡೆ ಇರುವುದು ಪದ್ಮಸಂಭವ 58 ಅಡಿ ಇದೆ. ಬಲಗಡೆ ಇರುವುದು ಅಮಿತಾಯುಸು, ಅದು ಕೂಡ 58 ಅಡಿ ಇದೆ. ಈ ರೀತಿಯ 3 ಸ್ಟ್ಯಾಚ್ಯೂಗಳು ಬಂಗಾರದ ಲೇಪನದಿಂದ ಮಾಡಿದವೆ ಮತ್ತು ತಾಮ್ರದ ಲೋಹದಿಂದ ಇದನ್ನ ಕಟ್ಟಿದರಂತೆ. ಈ ಸ್ಟ್ಯಾಚ್ಯೂ ಒಳಗೆ
ಟಿಬೇಟಿಯನ್ನರು ಹಿಂದೆ ಯಾರು ಯೂಸ್ ಮಾಡ್ತಿದ್ರಲ್ಲ ಆ ಏನೇನು ಮೆಟೀರಿಯಲ್ಸ್ ಅಥವಾ ವಸ್ತುಗಳು ಯೂಸ್ ಮಾಡ್ತಿದ್ರು ಅದರಲ್ಲೆಲ್ಲ ತುಂಬಿದಾರಂತೆ. ಇದು ತಾಮ್ರದ ಲೋಹದಿಂದ ಕಟ್ಟಿದರೆ, ಬಂಗಾರದ ಅಂದ್ರೆ ಬಂಗಾರದ ಲೇಪನದಿಂದ ಇದನ್ನ ಮಾಡಿದ್ದಾರೆ. ಫುಲ್ ಬಂಗಾರಮಯವಾಗಿರುತ್ತೆ. ನೀವು ಒಳಗೆ ಬಂದ್ರೆ ಎಲ್ಲಿ ನೋಡಿದ್ರು ಬಂಗಾರ ನೋಡ್ತಿದೀವಿ ನಾವು, ಅಂದ್ರೆ ಗೋಲ್ಡ್ ಎಲ್ಲಾ ಕಡೆ ಗೋಲ್ಡ್ ಇದೆ ಅನ್ಸುತ್ತೆ. ಸುತ್ತಲೂ ನೋಡ್ಬೋದು ಸೈಡ್ ವಾಲ್ಗಳಾಗ್ಲಿ ಎರಡೂ ಕಡೆ ಇಬ್ಬದಿಯಲ್ಲೂ ಕೂಡ ಇದು ಗೋಲ್ಡನ್ ಬಣ್ಣದಿಂದ ಚಿತ್ರಗಳನ್ನು ತುಂಬಿದ್ದಾರೆ, ಅಂದ್ರೆ ಬರೆದಿದ್ದಾರೆ. ಅವರ ಒಂದು ಸಂಸ್ಕೃತಿಯನ್ನು ಸಾರುತ್ತೆ ಟಿಬೇಟಿಯನರ. ಅದೇ ರೀತಿ ನೀವು ರೂಫ್ ಟಾಪ್ ಮೇಲೂ ನೋಡ್ಬೋದು, ಅಲ್ಲೂ ಕೂಡ ಅಷ್ಟೇ ಅವರ ಒಂದು ಏನಿದೆ ಸಂಸ್ಕೃತಿಯನ್ನು ಸಾರುತ್ತೆ. ಆ ರೀತಿಯ ಎಲ್ಲ ಚಿತ್ರಗಳನ್ನು ಬರೆದಿದ್ದಾರೆ. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ ನೀವು, ಈ ಮುಂದೆ ಈ ಆಸನಗಳನ್ನು ಹಾಕಿದ್ದಾರೆ. ಅಂದ್ರೆ ಇಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾರೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾರೆ. ಇವರ ಪ್ರಾರ್ಥನೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ನೀವು ಗೋಲ್ಡನ್ ಟೆಂಪಲ್ ಮುಗಿಸಿ ಎಡಭಾಗಕ್ಕೆ ಬಂದ್ರೆ ವಿಶಾಲವಾದ ಉದ್ಯಾನವನ ಇದೆ, ಪಾರ್ಕ್ ಇದೆ, ಹಚ್ಚ ಹಸಿರಿನಿಂದ ಕೂಡಿದೆ. ನೋಡ್ಬೋದು ನೀವು, ವಿಶಾಲವಾಗಿದೆ. ಸಾಕಷ್ಟು ಜನರು ಗೋಲ್ಡನ್ ಟೆಂಪಲ್ ಇಂದ ಹೊರಗೆ ಬಂದಾಗ ಇಲ್ಲಿ ಸಾಕಷ್ಟು ಸಮಯವನ್ನು ಕಳೀತಾರೆ. ಯಾಕಂದ್ರೆ ಅಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ, ಪ್ರಶಾಂತತೆಯಿಂದ ಕೂಡಿರುತ್ತೆ. ಎಲ್ಲರೂ ಇಲ್ಲಿ ಕಾಲವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟಿಬೇಟಿಯನ್ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಅಂದ್ರೆ ಅವರು ಮನೆಯಲ್ಲಿ ಒಬ್ಬರಾದ್ರೂ ಸನ್ಯಾಸತ್ವವನ್ನು ಸ್ವೀಕರಿಸ್ಬೇಕಂತೆ. ಅದು ಪುರುಷರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಒಂದು ಮನೆಯಿಂದ ಒಬ್ರು ಸ್ವೀಕರಿಸ್ಬೇಕಂತೆ. ನೋಡಿ ಇಲ್ಲಿ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಮಾಂಕ್ ಸನ್ಯಾಸತ್ವ ಸ್ವೀಕರಿಸುವವರು ಬರ್ತಾ ಇದ್ದಾರೆ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು. ಇಲ್ಲಿ ಒಳಗಡೆ ಯಾರಿಗೂ ಪ್ರವೇಶವಿರುವುದಿಲ್ಲ, ಅವ್ರಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾರೆ. ಪ್ರತಿ ಒಂದು ಕುಟುಂಬದಿಂದಲೂ ಕೂಡ ಒಬ್ರು ಸನ್ಯಾಸತ್ವವನ್ನು ಸ್ವೀಕರಿಸಬೇಕಂತೆ. ಇಲ್ಲಿ ಮಹಿಳಾ ಸನ್ಯಾಸಿಗಳು ಕೂಡ ಇದ್ದಾರೆ. ಇಲ್ಲಿ ದೀಪಗಳ ಬಗ್ಗೆ ಹೇಳಿದೆ ನಿಮಗೆ. ದೀಪ ಇದು ಪೂರ್ವಜರನ್ನು ನೆನೆಸ್ಕೊಂಡು ಅವರ ಇದಕ್ಕೋಸ್ಕರ ಏಳಿಗೆಗೋಸ್ಕರ ಅಥವಾ ಪೂರ್ವಜರನ್ನು ನೆನೆಸ್ಕೊಂಡಾಗ ಅವ್ರಿಗೆ ಒಳ್ಳೇದು ಒಳಿತಾಗ್ಲಿ ಮತ್ತು ಈ ಟಿಬೇಟಿಯನ್ಗೆ ಒಳಿತಾಗ್ಲಿ ಅನ್ನೋದಕ್ಕೋಸ್ಕರ ಈ ದೀಪಗಳನ್ನ ಹಚ್ತಾರೆ. ನೋಡ್ಬೋದು ನೀವು. ತದನಂತರ ಅವರು ಪ್ರಾರ್ಥನೆಗೆ ಅಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾರೆ ದೀಪಗಳನ್ನು ಹಚ್ಚಿದ ನಂತರ. ಮೊದಲಿಗೆ ನೀವು ದಲೈಲಾಮಾ ಅವರ ಫೋಟೋ ನೋಡಿದ್ರಲ್ಲ, ಆ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಎಂಟ್ರೆನ್ಸ್ ಅಲ್ಲಿ ಕಾಣೋದು ಇದೆ ದಲೈಲಾಮಾ ಅವ್ರ ಬಿಲ್ಡಿಂಗು. ಇದರ ಒಳಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ ಗೋಲ್ಡನ್ ಲೇಪನದಿಂದ ಪೂರ್ತಿ ಏನೇನಿದೆಯೋ ಎಲ್ಲ ಸ್ಟ್ಯಾಚ್ಯೂಗಳನ್ನು ಮಾಡಿದ್ದಾರೆ. ಒಳಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಇಲ್ಲೂ ಕೂಡ ಇಲ್ಲಿ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ನೋಡ್ಬೋದು ನೀವು, ಎಲ್ಲ ರೆಡ್ ಕಲರ್ ಇದೆ ಮತ್ತು ಗೋಲ್ಡನ್ ಲೇಪನ ಅಂದ್ರೆ ಬಂಗಾರದ ಲೇಪನದಿಂದ ಮಾಡಿದ್ದಾರೆ. ಇಲ್ಲಿ ಯಾರನ್ನು ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ, ಅಲ್ಲೊಂದು ರೋಪ್ ಹಾಕಿರ್ತಾರೆ. ನಾವು ಅಲ್ಲಿಂದನೇ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಮುಟ್ಟಿ ಅದನ್ನೆಲ್ಲ ಇದು ಮಾಡ್ಬಿಟ್ಟು ಹಾಳು ಮಾಡ್ತಾರೆ ಅಂತೇಳಿ ಈ ರೀತಿಯಾಗಿ ದೂರದ ಮೇಲೆ ನೋಡ್ಬೇಕಾಗುತ್ತೆ. ಇಲ್ಲಿ ಮಾಂಕ್ಗಳು ಬಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ನೋಡೋದಕ್ಕೆ ಬಹಳ ಸುಂದರವಾಗಿದೆ. ನೀವು ಟಾಪ್ ಮೇಲೆ ರೂಫ್ ನೋಡ್ಬೋದು, ಯಾವ ರೀತಿಯ ಒಂದು ಚಿತ್ರಣವನ್ನು ಮೂಡಿ ಬರುತ್ತೆ ಅಂತೇಳಿ. ಇದೇ ರೀತಿಯಾಗಿ ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಕಾವೇರಿ ನಿಸರ್ಗಧಾಮಕ್ಕೆ ಹೊರಟ್ವಿ ಬಂಧುಗಳೇ. ಕಾವೇರಿ ನಿಸರ್ಗಧಾಮ ಗೋಲ್ಡನ್ ಟೆಂಪಲ್ ನಿಂದ ನಾವು ಕುಶಾಲ್ ನಗರಕ್ಕೆ ಬರಬೇಕು. ಗೋಲ್ಡನ್ ಟೆಂಪಲ್ ಇಂದ 6 ಕಿಲೋಮೀಟರ್ ಆಗುತ್ತೆ, ಕುಶಾಲ್ ನಗರದಿಂದ 5 ಕಿಲೋಮೀಟರ್ ಆಗುತ್ತೆ. ಹಾಗೆ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಬಂದಾಗ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಕಾರ್ ಪಾರ್ಕಿಂಗ್ಗೆ 50 ರೂಪಾಯಿ ಚಾರ್ಜ್ ತಗೊಳ್ತಾರೆ. ಎಲ್ಲಿದೆ ಪಾರ್ಕಿಂಗ್ ಅಲ್ಲಿ? ಡೌನ್ ಹೋಗ್ಬೇಕಲ್ಲ. ಇಲ್ಲಿ ಎಲ್ಲಾ ರೀತಿಯ ವೆಹಿಕಲ್ಗಳಿಗೂ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬಸ್ಸಲ್ಲಾಗ್ಲಿ, ಮಿನಿ ವ್ಯಾನ್ಗಳಿಗಾಗ್ಲಿ, ಆಮೇಲೆ 2 ವೀಲರ್ಸ್ ಆಗ್ಲಿ, ಕಾರ್ಗಳಿಗಾಗ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ. ನಿಮಗೆ ಸುತ್ತಲೂ ತೋರಿಸ್ತಾ ಇದೀನಿ, ನೋಡ್ತಾ ಇದ್ರೆ ಯಾವ ರೀತಿ ಇದೆ ಅಂತ. ಕಾವೇರಿ ನಿಸರ್ಗಧಾಮ ವಿಶಾಲವಾಗಿದೆ. ಸಾಕಷ್ಟು ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಅಂಗಡಿ ಮುಂಗಟ್ಟುಗಳಿದೆ, ಪರ್ಚೇಸ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿಂದ ನಾವು ನಿಸರ್ಗಧಾಮ ಒಳಕ್ಕೆ ಹೋಗ್ಬೇಕಾಗುತ್ತೆ. ಈ ರೀತಿ ಹೋದ್ರೆ ಅಲ್ಲಿ ಸುತ್ತಮುತ್ತಲು ನೋಡ್ತಾ ಇದ್ದೀರಾ ನೀವು, ಸಾಕಷ್ಟು ಅಂಗಡಿಗಳಿದೆ, ತಿಂಡಿ ತಿನಿಸುಗಳಿಗೂ ಇದೆ, ಸ್ನಾಕ್ಸ್ ಆಗ್ಲಿ, ಕೂಲ್ ಡ್ರಿಂಕ್ಸ್ ಆಗ್ಲಿ, ನೂಡಲ್ಸ್ ಆಗ್ಲಿ ಎಲ್ಲ ರೀತಿ ಇದೆ. ಇದು ನೋಡ್ತಾ ಇದ್ದೀರಾ ನೀವು ಕಾವೇರಿ ನಿಸರ್ಗಧಾಮ. ಇಲ್ಲೂ ಕೂಡ ನೀವು ಟಿಕೆಟ್ ತಗೊಬೇಕಾಗುತ್ತೆ. ಒಬ್ಬರಿಗೆ 80 ರೂಪಾಯಿ ಇರುತ್ತೆ ಇಲ್ಲಿ ಟಿಕೆಟ್.
ಬಂಧುಗಳೇ ನೋಡಿ, ನಾವು ಗೋಲ್ಡನ್ ಟೆಂಪಲಿಂದ ಇವಾಗ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ನಿಸರ್ಗಧಾಮ ಅಂದರೆ ಕುಶಾಲನಗರದಿಂದ 5 ಕಿಲೋಮೀಟರ್ ಆಗುತ್ತೆ. ಬನ್ನಿ ಹೋಗೋಣ ನಿಸರ್ಗಧಾಮ. ಹೇಗಾಗುತ್ತೆ ಒಂಥರ? ಜೋಳಿ ಜೋಳಿ ಆಗುತ್ತೆ, ಭಯ. ಏನಾಗ್ತಿದೆ? ಭಯ ಆಗುತ್ತೆ. ಇದಾಗ್ತಿದ್ಯಾ? ಇಲ್ಲಿ ನೋಡ್ಬೋದು, ಕಾವೇರಿ ನದಿ ಹರಿಯುತ್ತೆ. ಇದ್ರಲ್ಲಿ ಹೋಗೋಕ್ಕೂ ಒಂಥರ ಮಜಾ ಇರುತ್ತೆ. ಅನುಷಾ ಫುಲ್ ಕುಣಿತಾ ಇದೆಯಾ? ಭಯ ಆಗುತ್ತೆ. ಸಡನ್ ಆಗಿ ಹಿಂಗೆ ಎಲ್ಲ ಅಲ್ಲಾಡ್ತಾ ಇದೆ. ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಒಂಥರ ಮಜಾ ಇದೆ ನೋಡಿ. ಅಲ್ಲಿಂದ ಬರಬೇಕು ನೀವು. ಎಂಟ್ರಿ ಆದರೆ ಕಾವೇರಿ ನಿಸರ್ಗಧಾಮಕ್ಕೆ ಎಂಟ್ರಿ ಆದರೆ ಈ ಬ್ರಿಡ್ಜ್ ಮೇಲೆ ಒಂಥರ ಸಖತ್ ಮಜಾ ಇರುತ್ತೆ. ಇಲ್ಲೇ ಎಂಟ್ರಿ ಕೊಡೋದು. ಇದೇ ರೀತಿ ಒಳಗೆ ಬರಬೇಕು. ಒಳಗೆ ಬಂದರೆ ನಿಮಗೆ ಇಲ್ಲೊಂದು ಮ್ಯಾಪ್ ಹಾಕಿದ್ದಾರೆ. ನಿಮಗೆ ಜಿಪ್ಲೇನು, ರೋಪ್ ಗೇಮು, ಬರ್ಡ್ಸ್ ಪಾರ್ಕ್ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಿದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಲೆಫ್ಟ್ ಸೈಡ್ ಬಂದರೆ ಪಾರ್ಕ್ ಇದೆ. ಇಲ್ಲಿ ಪಾರ್ಕಲ್ಲೆಲ್ಲ ಬಹಳಷ್ಟು ಜನ ಆಡ್ತಾ ಇರ್ತಾರೆ, ಮಕ್ಕಳುಗಳೆಲ್ಲ ಆಡ್ತಾ ಇರ್ತಾರೆ. ಚೆನ್ನಾಗಿದೆ, ದೊಡ್ಡದಾದ ಜಾಗ ಇದೆ, ಪಾರ್ಕಲ್ಲಿ ಆಟ ಆಡ್ಬೋದು. ಅದೇ ರೀತಿಯಾಗಿ ನೀವು ಇಲ್ಲಿ ಮುಂದೆ ಬಂದರೆ ಮರಗಳಲ್ಲಿ ನೋಡ್ಬೋದು ಯಾವ ರೀತಿಯ ಒಂದು ಚಿತ್ರಗಳನ್ನು ಬರೆದಿರ ಅಂತೇಳಿ. ಹುಲಿ, ಚಿರತೆ, ಸಿಂಹ ಚಿತ್ರಗಳನ್ನು ಈ ರೀತಿ ಮರಗಳ ಮೇಲೆ ಬರೆದಿದ್ದಾರೆ. ದೊಡ್ಡ ದೊಡ್ಡ ಬೃಹದಾಕಾರವಾದ ಮರಗಳಿದೆ, ಅದರಲ್ಲಿ ಬರೆದಿದ್ದಾರೆ. ಅದೇ ರೀತಿ ಸ್ವಲ್ಪ ನೀವು ಮುಂದೆ ಬಂದ್ರೆ ನೀವು ಕೊಡವ ಪುರುಷರ ನೃತ್ಯ, ಕೊಡವ ಜನರು ಯಾವ ರೀತಿಯ ಒಂದು ನೃತ್ಯವನ್ನು ಮಾಡ್ತಾರೆ ಅಂದ್ರೆ ಹಬ್ಬ ಅಥವಾ ಮದುವೆ ಸಮಾರಂಭಗಳಲ್ಲಿ ಅವರು ನೃತ್ಯವನ್ನು ಮಾಡ್ತಾರೆ. ಅವರು ಒಂದು ಸಂಸ್ಕೃತಿಯ ಕಲೆ ಅದು. ಆ ನೃತ್ಯದ ಯಾವ ರೀತಿ ಮಾಡ್ತಾರೆ ಅನ್ನುವ ಒಂದು ಸ್ಟ್ಯಾಚ್ಯೂಗಳನ್ನು ಮಾಡಿದ್ದಾರೆ. ಅದು ಕೂಡ ಬಹಳ ಸುಂದರವಾಗಿದೆ ನೋಡೋದಕ್ಕೆ. ಅದೇ ರೀತಿಯಾಗಿ ನೀವು ಇನ್ನೊಂದು ಸ್ವಲ್ಪ ಈ ರೈಟ್ ಸೈಡ್ ಅಲ್ಲಿ ಮುಂದ್ಗಡೆ ಬಂದ್ರೆ ಕೊಡವ ಜನರ ಮಹಿಳಾ ಏನು ನೃತ್ಯ ಇದೆ ಅದನ್ನು ಕೂಡ ಸಾಂಪ್ರದಾಯಿಕ ನೃತ್ಯವನ್ನು ಕೂಡ ಮಾಡೋದನ್ನ ತೋರಿಸಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದಾಗ ನೀವು ಕೊಡವ ಜನರ ಮಹಿಳೆಯರ ನೃತ್ಯ ಅಂದ್ರೆ ಅವರು ಒಂದು ಸಾಂಪ್ರದಾಯಿಕ ಒಂದು ಏನು ನೃತ್ಯ ಇದೆ ಹಬ್ಬ ಮತ್ತು ಹರಿದಿನಗಳಲ್ಲಿ ಮಾಡ್ತಾರಲ್ವಾ ಎಲ್ಲರೂ ಸೇರಿದಾಗ, ಆ ನೃತ್ಯದ ಒಂದು ರೂಪ ಅಂತೂ ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಆ 3 ಸ್ಟ್ಯಾಚ್ಯೂಗಳಿದೆ. ಅದೇ ರೀತಿಯಾಗಿ ನೀವು ಮುಂದೆ ಬಂದ್ರೆ ಈ ಕಡೆ ಬಲ್ಗಡೆ ಇನ್ನೊಂದು ಸ್ವಲ್ಪ ಮುಂದೆ ಬಂದಾಗ ನೀವು ಒಂದು ಹಿಂದಿನ ಕಾಲದ ಹಳ್ಳಿಯ ಒಂದು ಚಿತ್ರಣ, ಯಾವ ರೀತಿ ಒಂದು ಗ್ರಾಮದಲ್ಲಿ ಜನರು ತಮ್ಮ ಜೀವನವನ್ನು ಕಟ್ಕೊಳ್ತಿದ್ರು, ಯಾವ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ರು ಅಂದ್ರೆ ಬುಡಕಟ್ಟು ಜನಾಂಗದವರು ಯಾವ ರೀತಿ ಒಂದು ಹಳ್ಳಿಗಳಲ್ಲಿ ಅಂದ್ರೆ ಅವರು ಬುಡಕಟ್ಟು ಜನಾಂಗದವರು ಸಾಮಾನ್ಯವಾಗಿ ನಗರಗಳಿಂದ ದೂರ ಇರ್ತಾರೆ. ಅವರು ನಗರಗಳಿಗೂ ಮತ್ತು ಅವರಿಗೂ ಬಹಳ ಒಂದು ಅಜಗಜಾಂತರ ದೂರ ಇರುತ್ತೆ ಮತ್ತು ಅವರು ಸಂಪರ್ಕ ಕೂಡ ಸಿಗೋದಿಲ್ಲ. ಅವರು ಒಂದು ಜೀವನದ ಒಂದು ಬದುಕನ್ನು, ದಿನನಿತ್ಯದ ಬದುಕನ್ನು ಯಾವ ರೀತಿ ಅವರು ಕಟ್ಕೊಳ್ತಾರೆ ಅನ್ನೋದಕ್ಕೆ ಸ್ಟ್ಯಾಚ್ಯೂಗಳೆಲ್ಲ ಮಾಡಿದ್ದಾರೆ. ನೋಡ್ಬೋದು ನೀವು. ಇಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದ್ಬಿಟ್ಟು, ಮಕ್ಕಳನ್ನು ಆಟ ಆಡಿಸೋದ್ರಿಂದ ಹಿಡಿದ್ಬಿಟ್ಟು, ಮತ್ತೆ ಅಜ್ಜ ಅಜ್ಜಿ, ತಂದೆ ತಾಯಿ ಎಲ್ಲಾ ರೀತಿಯ ಒಂದು ಸಂಬಂಧವನ್ನು ತೋರಿಸುತ್ತಿಲ್ಲಿ. ಅವರ ಒಂದು ಕರಕುಶಲ ಏನ್ ಕೆಲಸಗಳಿರುತ್ತೆ ಅದು ಕೂಡ ಮಾಡೋದನ್ನ ಚಿತ್ರಣವನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಇದು ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದ್ರೆ ಅವರಿಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನೀವು ಈ ಪಾರ್ಕಲ್ಲಿ ಸುತ್ತಾಡಿರ್ತೀರ, ಬಹಳ ಕಡೆ ಸುತ್ತಾಡಿದಾಗ ಅಲ್ಲಲ್ಲಿ ವಿಶ್ರಾಂತಿಗಾಗಿ ಈ ರೀತಿಯ ಒಂದು ಇದನ್ನು ಮಾಡಿದ್ದಾರೆ, ಸ್ಟೇಜ್ಗಳನ್ನು ಮಾಡಿದ್ದಾರೆ. ಅಂದ್ರೆ ಕುತ್ಕೊಳ್ಳೋದಕ್ಕೆ ಬೆಂಚ್ ರೀತಿ ರೌಂಡ್ ಆಗಿ ಸುಂದರವಾಗಿ ಬಣ್ಣವನ್ನು ಕೂಡ ಹೊಡೆದಿರೋದಕ್ಕೆ ಅಲ್ಲಿ ಕುತ್ಕೊಳ್ಳೋದಕ್ಕೂ ಒಂದು ಮನಸ್ಸಿಗೆ ಉಲ್ಲಾಸದಾಯಕವಾಗಿರುತ್ತೆ ಮತ್ತು ಮನಸ್ಸಿಗೆ ಮುದ ನೀಡುತ್ತೆ. ಅಲ್ಲಿ ಸ್ವಲ್ಪ ನಾವು ವಿಶ್ರಾಂತಿಯನ್ನು ತಗೊಂಡು ನಾವು ಮುಂದೆ ಸಾಗಬಹುದಾಗುತ್ತೆ. ಅಲ್ಲಲ್ಲಿ ಟ್ರೀ ಹೌಸ್ಗಳನ್ನು ಮಾಡಿದ್ದಾರೆ. ಟ್ರೀ ಹೌಸ್ ಅಂದ್ರೆ ಮಕ್ಕಳಿಗೋಸ್ಕರ ಟ್ರೀ ಹೌಸ್ಗಳನ್ನು ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಮುಂದೆ ಬರ್ತಾ ಹೋಯ್ತು ಅಂದ್ರೆ ನಿಮಗೆ ಬರ್ಡ್ ಪಾರ್ಕ್ ಸಿಗುತ್ತೆ. ಬರ್ಡ್ ಪಾರ್ಕ್ ಅಲ್ಲಿ ವಿವಿಧ ರೀತಿಯ ಪಕ್ಷಿಗಳಿದೆ, ಎಕ್ಸಾಟಿಕ್ ಪೆಟ್ಸ್ ಕೂಡ ಇದೆ. ಅದೇ ರೀತಿ ಪಕ್ಷಿಗಳು ಕೂಡ ಇರುತ್ತೆ. ನೀವು ಒಳಗೆ ಇಲ್ಲಿ ಬರ್ಬೇಕಾದ್ರೆ 30 ರೂಪಾಯಿ ಟಿಕೆಟ್ ತಗೊಳ್ತಾರೆ ಸಪರೇಟ್ ಆಗಿ. ಅದೊಂದು ಟಿಕೆಟ್ ತಗೊಂಡು ಒಳಗೆ ಬರಬೇಕು. ಸಾಕಷ್ಟು ಎಕ್ಸಾಟಿಕ್ ಪೆಟ್ಸ್ ಇದೆ, ಅದೇ ರೀತಿಯ ಪಕ್ಷಿಗಳು ಇದೆ, ನೀವು ನೋಡ್ಬೋದು. ಇದು ಮಕ್ಕಳಿಗಂತೂ ಬಹಳ ಚೆನ್ನಾಗಿದೆ. ಬರ್ಡ್ಸ್ ಅಂತ ಹಾಕಿದ್ದಾರೆ. ಅದೇ ರೀತಿಯಾಗಿ ನೀವು ಇಲ್ಲಿ ಬಂದ್ರೆ ಏನ್ ಸರ್ ಇದು? ಮಕಾವ್ ಸರ್, ಬ್ಲೂ ಗೋಲ್ಡ್ ಮಕಾವ್. ಬ್ಲೂ ಗೋಲ್ಡ್ ಯಾವ ದೇಶದ ಸರ್ ಇದು? ಯಾ ಸರ್, ಇದು ಬಂದು ಬ್ರೆಜಿಲ್. ಇದು ಬ್ರೆಜಿಲಾ? ಮಕಾಸು ಅಂತನಾ? ಮಕಾವ್. ಮಕಾವೋ ನೋಡ್ಬೋದು ಇಲ್ಲಿ ಮಕಾವೋ ಅಂತೇಳಿ. ಫೋಟೋ ಹೊಡ್ಸ್ಕೋಬೇಕಾದ್ರೆ 60 ರೂಪಾಯಿ ಆಗುತ್ತೆ ಸರ್? ಹೌದು ಸರ್. ಅದ್ರ ಜೊತೆ ಅದು ಕೊಡ್ತೀರಲ್ಲ, ಅದು ನಿಮ್ಮ ಹೆಗಲ ಮೇಲೆ ಮತ್ತೆ ಕೈ ಮೇಲೆ ಕೊಡಿಸ್ಕೊಂಡು ಬರುತ್ತಲ್ವಾ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ ಸರ್ ಇದು? ಸರ್ ಇದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಗಂಟೆ ಓಪನ್ ಇರುತ್ತೆ. ಹೌದಾ? ಡೈಲಿ ಇರುತ್ತಲ್ಲ? ಡೈಲಿ ಪ್ರತಿ ಯಾವತ್ತೂ ರಜಾ ಇಲ್ವಲ್ಲ? ಯಾವತ್ತೂ ರಜಾ ಇಲ್ಲ ಸರ್. ಇಬ್ಬರ ಅಂತ ಇದ್ರ ಜೊತೆ ಫೋಟೋ ತೆಗೆಸ್ಕೋಬಹುದು. 60 ರೂಪೀಸ್ ಚಾರ್ಜ್ ಇದೆ ನೋಡಿ. 60 ರೂಪೀಸಾ? ಅಲ್ಲೂ ಇತ್ತಲ್ಲ ಯಜಮಾನ ಅಂತೇಳಿ, ಅಲ್ಲೂ ಇತ್ತು ಯಜಮಾನ. ಅದೇ ಚಿಕ್ಕ ಚಿಕ್ಕವು, ಇವು ದೊಡ್ಡದಲ್ವಾ? ಇದೆ ಒಳಗಡೆ, ಅದ್ರ ಜೊತೆ ತೆಗೆಸ್ಕೋಬಹುದು. ಹೌದಾ? ಆಸ್ಟ್ರಿಚ್ ಇದೆ, ಗೋಲ್ಡನ್ ಪೆಸೆಂಟ್ ಅಂತಿದ್ದು.
ಹೇಗಿದೆ ನೋಡಿ, ಸಿಲ್ವರ್ ಬಣ್ಣ ಇದೆ. ಕೂರಿಸ್ಕೊಳ್ಳಿ ಮೇಲೆ ನೋಡಿ. ಇಲ್ಲಿ ಫೀಡು, ಪಕ್ಷಿಗಳಿಗೆ ಆಹಾರ ಕೊಡ್ತಾರೆ. ಸರ್ ಎಷ್ಟು ಜನ ಕೂತ್ಕೊಂಡಿದ್ದೀರಾ ಸರ್ ನಿಮ್ಗೆ? ಹಾ ಹೌದು ಸರ್. ಇಲ್ಲಿ ನೋಡಿ ಹೇಗಿದೆ ಗಿಳಿಗಳು. ಇಲ್ಲಿ ಒಳಗಡೆ 30 ರೂಪಾಯಿ ಕೊಟ್ರೆ 30 ರೂಪಾಯಿಗೆ ನಿಮಗೆ ಅಲ್ಲಿ ಅಕ್ಕಿಗಳಿಗೆ ತಿನ್ನಿಸೋದಕ್ಕೆ ಕಾಳುಗಳನ್ನು ಕೊಡ್ತಾರೆ. ಆಸ್ಟ್ರಿಚ್ಗೂ ನೋಡ್ಬೋದು ಇಲ್ಲಿ ತಿನ್ನಿಸ್ತಾ ಇದ್ದಾರೆ. ಅದೇ ರೀತಿ ಪಕ್ಷಿಗಳಿಗೂ ಅಷ್ಟೇ, ಅವಕ್ಕೂ ತಿನ್ನಿಸೋದಕ್ಕೆ ಕೊಡ್ತಾರೆ. 30 ರೂಪಾಯಿ ಕೊಟ್ಬಿಟ್ಟು ನಾವು ಇದನ್ನು ತಗೋಬೇಕಾಗುತ್ತೆ. ಸಾಕಷ್ಟು ಜನ ಮಕ್ಕಳು ಇದೆಲ್ಲ ತಿನ್ನಿಸ್ತಾ ಇರ್ತಾರೆ. ಓ ಇಲ್ಲಿ ನೋಡಿ ನಾಟಿ ಕೋಳಿಗಳು ಹೇಗಿದೆ. ನೀವು ಬರ್ಡ್ಸ್ ಪಾರ್ಕ್ ಮುಗಿಸ್ಕೊಂಡ ತಕ್ಷಣ ಹೊರಗೆ ಬಂದ್ರೆ ಇಲ್ಲಿ ಹೊರಗಡೆ ನಿಮಗೆ ಜಿಪ್ ಲೇನ್ ಅಂತಿದೆ. ಜಿಪ್ ಲೇನ್ ಅಂತೇಳಿ ಆಟ ಇದೆ. ಅದಕ್ಕೆ ಟಿಕೆಟ್ಗೆ 100 ರೂಪಾಯಿ ಇದೆ. ದೊಡ್ಡವ್ರಿಗೇನು ಇರೋದಿಲ್ಲ, ಮಕ್ಕಳುಗಳಿಗೆ ಮತ್ತೆ ಯಂಗ್ಸ್ಟರ್ಸ್ಗೆ ಆಡೋದಕ್ಕೆ ಬಿಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಜಿಪ್ ಲೈನ್ ಆಟವನ್ನು. ನೆಕ್ಸ್ಟ್ ನೀವು ಹಾಗೆ ಮುಂದಕ್ಕೆ ಬಂದ್ರೆ ರೋಪ್ ಆಕ್ಟಿವಿಟಿ ಇದೆ. ರೋಪ್ ಆಕ್ಟಿವಿಟಿ ಅಂದ್ರೆ ನೀವು ಇವಾಗ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅದರಲ್ಲೆಲ್ಲ ಆಟ ಆಡೋದಕ್ಕೆ ಏನ್ ಗೇಮ್ಸ್ ಎಲ್ಲ ಕೊಡ್ತಾರಲ್ಲ, ಆ ರೀತಿಯಾಗಿ ರೋಪ್ಗಳಿಂದ ಈ ರೀತಿ ಒಂದು ಗೇಮ್ಸ್ಗಳಿದೆ. ಸುತ್ತಿದೆ, ದೊಡ್ಡದಾಗಿದೆ. ಇದು ಒಂದು ಮಜಾ ನೀಡುತ್ತೆ, ಅಂದ್ರೆ ಎಂಜಾಯ್ಮೆಂಟ್ ಇರುತ್ತೆ. ಇದಕ್ಕೆ ಕೂಡ 75 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಕೂಡ ಸಪರೇಟ್ ಆಗಿ ತಗೊಂಡು ಆಡ್ಬೇಕಾಗುತ್ತೆ. ಅದೇ ರೀತಿ ಮುಂದೆ ಬಂದ್ರೆ ನೋಡ್ಬೋದು ನೀವು ಸಾಕಷ್ಟು ಜಿಂಕೆಗಳಿದೆ. ಸಪರೇಟ್ ಆಗಿ ಅದಕ್ಕೆ ಪಾರ್ಕ್ ಮಾಡಿದ್ದಾರೆ ಜಿಂಕೆಗಳಿಗೆ. ಸಾಕಷ್ಟು ಜಿಂಕೆಗಳನ್ನ ನೀವು ನೋಡ್ಬೋದು. ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಇಲ್ಲಿ ನೀವು ತೋರಿಸ್ಬೋದು. ಬಹಳ ಚೆನ್ನಾಗಿದೆ, ಸುಮಾರು ಜಿಂಕೆಗಳಿದೆ. ಅದೇ ರೀತಿಯಾಗಿ ನೀವು ಪಾರ್ಕ್ ಅಲ್ಲಿ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇರ್ತಾರೆ ಮತ್ತು ಇಲ್ಲಿ ಸೆಲ್ಫಿಗಳು ತಗೊಳ್ತಾ ಇರ್ತಾರೆ ಮತ್ತು ವೆಡ್ಡಿಂಗ್ ಶೂಟ್ ಕೂಡ ಮಾಡ್ತಾ ಇರ್ತಾರೆ. ನೀವು ಈ ಕಡೆ ಸುತ್ತಲೂ ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತೇಳಿ. ಹಚ್ಚ ಹಸಿರಿನಿಂದ ಕೂಡಿದೆ ನಿಸರ್ಗಧಾಮ. ಎಲ್ಲಾ ಕಡೆ ಬಿದಿರುಗಳು, ಬಿದಿರಿಂದ ಒಂದು ತೋಪು ಅಂತ ಹೇಳ್ಬೋದು ನೀವು. ಬಿದಿರಿನ ಮರಗಳೇ ಕಾಣಿಸುತ್ತೆ ನಿಮ್ಗೆ. ಕಾವೇರಿ ನಿಸರ್ಗಧಾಮವನ್ನೆಲ್ಲ ನೋಡಿದ ನಂತರ ಅಲ್ಲಿಗೆ 1 ಗಂಟೆ ಆಯ್ತು. ಆಗ ನಾವು ಅಲ್ಲೇ ನಿಸರ್ಗಧಾಮದೊಳಗೆ ಹೋಟೆಲ್ ಇತ್ತು, ರೆಸ್ಟೋರೆಂಟ್, ಅಲ್ಲೇ ಊಟ ಮಾಡಿಬಿಟ್ಟು ನಾವು ಬೇಕಾದ್ರೆ ಹೊರಗಡೆನೂ ಹೋಟೆಲ್ಸ್ ಜಾಸ್ತಿ ಇತ್ತು. ಬಟ್ ಕಾವೇರಿ ನಿಸರ್ಗಧಾಮದಲ್ಲೇ ಊಟ ಮಾಡಿಬಿಟ್ಟು ನಾವು ದುಬಾರೆಗೆ ಹೋಗ್ಬೇಕು ಅಂತ ಹೊರಟ್ವಿ. ಬಟ್ ದುಬಾರೆಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇತ್ತು. ಆಗ ನಾವು ಚುಕ್ಲಿ ಡ್ಯಾಮ್ಗೆ ಹೋದ್ವಿ. ಚುಕ್ಲಿ ಡ್ಯಾಮು ಕಾವೇರಿ ನಿಸರ್ಗಧಾಮದಿಂದ 15 ಕಿಲೋಮೀಟರ್ ಇದೆ. ಚುಕ್ಲಿ ಡ್ಯಾಮ್ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾವು ನೆಕ್ಸ್ಟ್ ಅಲ್ಲಿಗೆ ಹೋದ್ವಿ. ಚಿಕ್ಲಿ ಹೊಳೆ ಡ್ಯಾಮ್ ಹತ್ರ ಬಂದ್ವಿ. ಬಂದಾಗ ಇಲ್ಲಿ ನೋಡಿದ್ವಿ, ಬಟ್ ಅಷ್ಟೇನು ಡೆವಲಪ್ಮೆಂಟ್ಸ್ ಆಗಿಲ್ಲ, ಅಂದ್ರೆ ಅಭಿವೃದ್ಧಿ ಪಡಿಸ್ತಾ ಇಲ್ಲ ಇದನ್ನ. ಯಾಕಂದ್ರೆ ಚಿಕ್ಲಿ ಹೊಳೆ ಡ್ಯಾಮ್ ಏನು ಆಡಳಿತ ಮಂಡಳಿ ಇದೆ, ಅಲ್ಲಿ ಆಫೀಸ್ ಇದೆ, ಅದನ್ನ ಆರಂಗಿ ಏನಿದೆ, ಆರಂಗಿ ಡ್ಯಾಮ್ ಹತ್ರ ಅದನ್ನ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಇಲ್ಲಿ ಕ್ರಮವನ್ನು, ಮುಂಜಾಗ್ರತೆಯನ್ನು ವಹಿಸ್ತಾ ಇಲ್ಲ. ಇದು ನೋಡಿ, ಚಿಕ್ಲಿ ಡ್ಯಾಮ್ ನೋಡ್ಬೋದು, ಹಚ್ಚ ಹಸಿರಿನಿಂದ ಕೂಡಿದೆ, ಸುತ್ತಲೂ ಆಕರ್ಷಣೀಯವಾಗಿದೆ. ಇದಕ್ಕೆ ಕ್ರೆಸ್ಟ್ ಗೇಟ್ ಇರೋದಿಲ್ಲ. ಅರ್ಧ ವೃತ್ತಾಕಾರದಲ್ಲಿ ನೀರು, ಮಳೆ ನೀರು ಹೆಚ್ಚಾದಾಗ, ಅಂದ್ರೆ ನೀರು ಹೆಚ್ಚಾದಾಗ ಅರ್ಧ ವೃತ್ತಾಕಾರದಲ್ಲಿ ನೀರು ತುಂಬಿ ಹರಿಯುತ್ತೆ. ಆ ನೀರು ರೈತರ ಜಮೀನುಗಳಿಗೆ ಹೋಗುತ್ತೆ. ಬಟ್ ಇದುವರೆಗೂ ಕೂಡ ಈ ಒಂದು ಚಿಕ್ಲಿ ಏನಿದೆ ಡ್ಯಾಮ್ನ ಅಭಿವೃದ್ಧಿ ಪಡಿಸಿಲ್ಲ. ಬರೋದಕ್ಕೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇಲ್ಲಿ ನೇರವಾಗಿ ಬಸ್ಗಳಿಲ್ಲ. ನಿಮ್ಮ ಓನ್ ವೆಹಿಕಲ್ ಇದ್ರೆ ಬರ್ಬೋದು. ಬಟ್ ಇಲ್ಲೆಲ್ಲ ಬಂದ್ರೆ ಸ್ನಾಕ್ಸ್ ಅದು ಎಲ್ಲ ತಿನ್ನೋದಕ್ಕೆ ಮತ್ತೆ ನೀರು, ಕೂಲ್ ಡ್ರಿಂಕ್ಸ್ಗೆಲ್ಲ ಅವಕಾಶ ಇದೆ. ನಮಗೆ ದುಬಾರೆ ಹಿಲ್ಸ್ಗೆ ನಾವು ಹೋಗ್ಬೇಕಾಗಿತ್ತು, ಟೈಮ್ ಆಗಿತ್ತು. ಹಾಗಾಗಿ ಚಿಕ್ಲಿ ಡ್ಯಾಮ್ ಅಲ್ಲಿ ಜಾಸ್ತಿ ಸಮಯ ಕಳೆಯೋದಕ್ಕಾಗ್ಲಿಲ್ಲ. ಅಲ್ಲಿಂದ ನಾವು ದುಬಾರೆ ಆನೆಗಳ ಶಿಬಿರಕ್ಕೆ ಬಂದ್ವಿ. ಯಾಕಂದ್ರೆ 4 ಗಂಟೆಗೆ ಅಲ್ಲಿಗೆ ನಾವು ರೀಚ್ ಆಗಬೇಕಾಗಿತ್ತು. ಹಾಗಾಗಿ ನಾವು ದುಬಾರೆಗೆ ಬಂದ್ವಿ. ದುಬಾರೆಯಲ್ಲಿ ಮಳೆ ಜಾಸ್ತಿ ಬಂದಿದ್ರಿಂದ ಇಲ್ಲಿ ನಡ್ಕೊಂಡು ಹೋಗ್ತಿರ್ಲಿಲ್ಲ. ಅಂದ್ರೆ ಶಿಪ್ ಇತ್ತು, ಒಂದು ಬೋಟ್, ಸಣ್ಣದಾದ ಬೋಟ್ ಇತ್ತು. ಬೋಟ್ ಮುಖಾಂತರ ನಮ್ಮನ್ನ ದುಬಾರೆ ಆನೆಗಳ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋವನ್ನು ಮಾಡ್ತಿದ್ದೀನಿ. ಆ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ. ಅದರಲ್ಲಿ ದುಬಾರೆಯಲ್ಲಿ ಯಾವ ರೀತಿ ಆನೆಗಳಿಗೆ ತರಬೇತಿಯನ್ನು ನೀಡ್ತಾರೆ ಮತ್ತು ಅದು ದಸರಾ ಉತ್ಸವಕ್ಕೆ ಯಾವ್ಯಾವ ಆನೆಗಳನ್ನು ಅಲ್ಲಿ ತರಬೇತಿ ನೀಡಿ ಕಳಿಸ್ತಾರೆ ಅನ್ನೋದಕ್ಕೆ ಮಾಹಿತಿಯನ್ನು ನಾನು ಹೇಳ್ತೀನಿ ನಿಮಗೆ. ಅದರ ಸಂಪೂರ್ಣವಾದ ಒಂದು ವಿಡಿಯೋದಲ್ಲಿ ನಾನು ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ದುಬಾರೆಯಲ್ಲಿ ಬಂದಾಗ ಕೂಡ ಚೆನ್ನಾಗಿದೆ, ನೀವು ನೋಡೋದಕ್ಕೆ ಬಹಳ ಚೆನ್ನಾಗಿದೆ.
ನೋಡಿ ಇವಾಗ 6:30 ನಾವು ಆರಂಗಿ ಡ್ಯಾಮ್ ಬಂದಿದ್ದೀವಿ. 7 ಗಂಟೆಗೆ ಮ್ಯೂಸಿಕಲ್ ಶೋ ಇರುತ್ತೆ. ಸಾಧ್ಯವಾದರೆ ಅದನ್ನು ನೋಡೋಣ ಬನ್ನಿ. ಇವಾಗ ಆರಂಗಿ ಡ್ಯಾಮು ಕುಶಾಲನಗರ ಎಂಟ್ರಿದೆ, ಎಂಡ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಆರಂಗಿ ಡ್ಯಾಮಿಗೆ ಬರೋಷ್ಟೊತ್ತಿಗೆ 6:30 ಆಯಿತು. 7 ಗಂಟೆಗೆ ಮ್ಯೂಸಿಕಲ್ ಶೋ ಇದೆ. ಕ್ಲೀನಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನೀವು ಒನ್ ಡೇಲಿ ಕುಶಾಲನಗರದ್ದು ಎಂಟೈರ್ ಏನಿದೆಯೋ ಟೂರಿಸಂ ಪ್ಲೇಸ್ ಎಲ್ಲ ನೋಡ್ಬೋದು. ಬನ್ನಿ ಆರಂಗಿ ಡ್ಯಾಮ್ ಅದು ಅಲ್ಲಿಂದ ರೈಟ್ ಸೈಡ್ ಹೋದ್ರೆ ಡ್ಯಾಮ್ ನೋಡ್ಕೊಂಡ್ ಬರ್ಬೋದು. ವಾಪಸ್ ಬಂದು ಕೆಳಗೆ ಹೋಗ್ಬೇಕು. ಮ್ಯೂಸಿಕಲ್ ಫೌಂಟೇನ್ ಇದೆ 7 to 7:30. ಅರ್ಧ ಗಂಟೆ. ಬಂಧುಗಳೇ, ದುಬಾರೆಯಿಂದ ಮತ್ತೆ ಕುಶಾಲನಗರಕ್ಕೆ ಬರೋಕ್ಕೆ 18 ಕಿಲೋಮೀಟರ್ ಆಗುತ್ತೆ. ಕುಶಾಲನಗರದಿಂದ ಆರಂಗಿ ಡ್ಯಾಮ್ ಬರೋದಕ್ಕೆ 12 ಕಿಲೋಮೀಟರ್ ಆಗುತ್ತೆ. ಪ್ರಕೃತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳಿಬೇಕಂದ್ರೆ ನಾವು ಇಲ್ಲಿ ಭೇಟಿ ನೀಡಬೇಕು. ಯಾಕಂದ್ರೆ ಪ್ಲೇಸ್ ಸೂಪರ್ ಆಗಿದೆ. ಏಕಾಂತತೆಯಲ್ಲಿ ಇಲ್ಲಿ ಮುಳುಗ್ಬೋದು. ಏಕಾಂತತೆಯನ್ನು ಬಯಸುವವರು ಇಲ್ಲಿ ಬರಬೇಕಾಗುತ್ತೆ. ಹಚ್ಚ ಹಸರಿನಿಂದ ಕೂಡಿದೆ. ಇದಿರಲಿ ಬಂಧುಗಳೇ, ನಾವು ಅಣೆಕಟ್ಟಿನ ನಿರ್ಮಾಣದ ಬಗ್ಗೆ ತಿಳ್ಕೊಳ್ಳೋಣ. 1970ರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದ ವೀರೇಂದ್ರ ಪಾಟೀಲ್ ಅವರು ಭೂಮಿ ಪೂಜೆಗೆಂದು ಇಲ್ಲಿಗೆ ಬರ್ತಾರೆ. ಆಗ ಇಲ್ಲಿನ ಜನರು ಪ್ರತಿಭಟನೆಯನ್ನು ನಡೆಸ್ತಾರೆ. ನಮ್ಮನ್ನೆಲ್ಲ ಸಾಯಿಸಿಬಿಟ್ಟು ನೀವು ಅಣೆಕಟ್ಟನ್ನು ಕಟ್ಟಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಜಾಗಗಳು ಭೂಮಿ ಎಲ್ಲ ಮುಳುಗೋಗುತ್ತೆ ಅಂತ ಹೇಳ್ತಾರೆ. ಆಗಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಹೇಳ್ತಾರೆ, ಇದು ಲಕ್ಷಗಟ್ಟಲೆ ಜನರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಈ ರೀತಿ ಪ್ರತಿಭಟನೆಯನ್ನು ನೀವು ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೂ ಜನ ಕೇಳೋದಿಲ್ಲ, ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಮೊದಲು ನನ್ನ ಎದೆಗೆ ಗುಂಡೊಡಿರಿ, ಗುಂಡೊಡೆದ ನಂತರ ನೀವು ಪ್ರತಿಭಟನೆ ಮಾಡಿ ಅಂತಾರೆ. ಆಗ ತದನಂತರ ಅಣೆಕಟ್ಟಿನ ಪ್ರಾರಂಭವಾಗುತ್ತೆ. 1970ರಿಂದ 1982ಗೆ ಅಣೆಕಟ್ಟಿನನ್ನು ಸಂಪೂರ್ಣ ಮಾಡಿ ಅಣೆಕಟ್ಟು ನಿರ್ಮಾಣವಾಗುತ್ತೆ. ಬಂಧುಗಳೇ, ಪ್ರಕೃತಿಯೊಂದಿಗೆ ಹೆಚ್ಚು ಸಮಯ ಇಲ್ಲಿ ಬಹಳಷ್ಟು ಜನ ಕಳೀತಾರೆ. ಇಲ್ಲಿ ಸೆಲ್ಫಿ ತಕೊಳ್ತಾರೆ, ಫೋಟೋ ತಕೊಳ್ತಾರೆ, ಬಹಳಷ್ಟು ಸಮಯ ಇಲ್ಲೇ ಕಳೀತಾರೆ. ನಿಸರ್ಗ ಸಹಜ ಸೊಬಗಿನಿಂದ ಕೂಡಿದೆ. ಈ ಏನ್ ಬ್ಯಾಕ್ ವಾಟರ್ಸ್ ಹಿನ್ನೀರು ಇದೆಯಲ್ಲ, ಈ ಹಿನ್ನೀರು ಬಹಳಷ್ಟು ಜಮೀನುಗಳಿಗೆ ಹರಿಯುತ್ತೆ. ಇದು ಇವಾಗ ಮಳೆ ಬಂದು ನಿಂತೋಗ್ಬಿಟ್ಟಿದೆ. ಹಾಗಾಗಿ ನೀರನ್ನು ಹರಿಯೋದನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಡ್ಯಾಮ್ನ ಓಪನ್ ಮಾಡಿಲ್ಲ. ಏನಾದ್ರು ಓಪನ್ ಮಾಡಿದ್ರೆ ನೀರು ಯಾವ ರೀತಿ ಹರಿಯುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀರು ಹರಿಯುತ್ತೆ. ಆ ದೃಶ್ಯವನ್ನು ನೋಡೋದು ಬಹಳ ಸೊಗಸಾಗಿರುತ್ತೆ. ನೀರು ಬಿಟ್ಟಾಗ ಈ ರೀತಿಯಾದ ಒಂದು ದೃಶ್ಯವನ್ನು ನೋಡ್ಬೋದು ನಾವು. ಈಗ ಸದ್ಯಕ್ಕೆ ನೀರನ್ನು ನಿಲ್ಲಿಸಿದ್ದಾರೆ ಇಲ್ಲಿ. ನೋಡಿ ಬಂಧುಗಳೇ, ಇದೆ ಆರಂಗಿ ಡ್ಯಾಮು. ಇಷ್ಟು ದಿನ ನೀರು ಬಿಟ್ಟಿದ್ರಂತೆ. ಮಳೆ ಜೋರಿತ್ತಲ್ಲ, ಭಾಳ ಮಳೆ ಇಷ್ಟು ದಿನ ನೀರು ಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಅನ್ಸುತ್ತೆ. ಆಗಸ್ಟ್ ಎಂಡ್ ಲಾಸ್ಟ್ ವೀಕು. ಹಾಗಾಗಿ ನೀರು ನಿಲ್ಲಿಸಿದ್ದಾರೆ. ಮಳೆ ಕಡಿಮೆ ಆಗಿದೆ, ನೀರು ನಿಲ್ಲಿಸಿದ್ದಾರೆ. ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ದೇವಸ್ಥಾನ ಕೂಡ ಇದೆ. ನಾನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಕಾಣಿಸ್ತದಲ್ಲ ಅಲ್ಲ ಏನು ಸರ್ ಇವರೇ, ಇಲ್ಲಿಂದ ಹಂಗೆ ಬರ್ಬೋದಾಯ್ತಾ? ಇಲ್ಲಿಂದ ಆ ಕಡೆಗೆ ಅಲ್ಲಿ ಕಾಣುತ್ತಲ್ಲ, ಅಲ್ಲಿ ಕಾಣುತ್ತಲ್ಲ ಅದು. ಹಾಂ, ಆ ನೀರು ಬೀಳೋದೆಲ್ಲ ಕೆಳಗಿದೆ. ಹಾಂ, ಅಲ್ಲಿದೆಯಲ್ಲ, ಇಲ್ಲಿಂದ ಹೋಗ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಬರ್ಬೇಕಲ್ಲ, ಬರ್ಬೋದು. ಇವಾಗ ಯಾರನ್ನೂ ಬಿಡೋದಿಲ್ವಾ? ಸುರಂಗ ಅಂತನಾ? ಇವಾಗ ಯಾರನ್ನೂ ಬಿಡೋದಿಲ್ವಾ? ಹಾಂ ಹಾಂ, ಅದು ನಿಲ್ಸ್ಬಿಟ್ಟಿದಾರಲ್ಲ, ಮೊದಲಿಂದನೂ ಬಿಡೋದಿಲ್ಲ ಅಲ್ವಾ? ಹಾಂ, ಆ ರೀತಿ ಅಲ್ಲಿ ಏನು ದೇವಸ್ಥಾನ ಇದೆಯಾ? ದೇವಸ್ಥಾನ ಏನಿಲ್ಲ ಸರ್. ಸುರಂಗ ಈ ಕಡೆಯಿಂದ ಆ ಕಡೆ ಬರ್ಬೋದು. ಈ ಕಡೆಯಿಂದ ಲೀಕೇಜ್ ನೀರು ಮಾತ್ರ ಬೀಳೋದು. ಹೌದಾ? ಹೊರಗಡೆ ತೆಗಿಯಕ್ಕೆ ಇರೋದು. ಹಾಂ ಹಾಂ ಹಾಂ, ಸರಿ. ಲೀಕೇಜ್ ನೀರಿದ್ದಾಗ ತೆಗಿಯೋಕೆ ಆ ಥರ ಇದು ಮಾಡ್ಕೊಂಡಿದಾರಲ್ವಾ? ಇವಾಗ ನೀರು ಮೊನ್ನೆಲ್ಲ ಬಿಟ್ಟಿದ್ರಲ್ಲ, ಮಳೆ ಜಾಸ್ತಿ ಇದ್ದಾಗ ನಿಲ್ಸ್ಬಿಟ್ರೆ ಇವಾಗ? ಹಾಂ ಹಾಂ, ಮೊನ್ನೆ ಮಳೆ ಜೋರಿದ್ದಾಗೆಲ್ಲ ಭಾಳ ಬಿಟ್ಟಿದ್ರಲ್ಲ ನೀರೆಲ್ಲ. ಹಾಂ, ಇವಾಗ ಅದಕ್ಕೆ ಕಡಿಮೆ ಆಯ್ತಲ್ಲ, ನಿಲ್ಸಿದಾರಲ್ವಾ? ಮಧ್ಯದಲ್ಲಿ ಬರೋದು ಇದು. ಹಾಂ ಹಾಂ, 4 ಗೇಟಿಂದ ಮಧ್ಯೆ ಹಂಗೆ ಡ್ಯಾಮ್ ಒಳಗಡೆನೆ ಹೋಗಿ ಆ ಕಡೆ ಬರ್ಬೋದು ಸರ್. ಬಂಧುಗಳೇ, ನೀವು ಡ್ಯಾಮ್ ನೋಡಿದ ನಂತರ ಮೇಲ್ಗಡೆ ಈ ಕಡೆ ಎಡಗಡೆ ಬಂದರೆ ಮ್ಯೂಸಿಕಲ್ ಫೌಂಟೇನ್ ಇದೆ. ಇಲ್ಲಿ ಸಾಕಷ್ಟು ಜನರು ಭೇಟಿ ಕೊಡ್ತಾರೆ. ಅದು ವೀಕೆಂಡಲ್ಲಂತೂ ಸಿಕ್ಕಾಬಟ್ಟೆ ಜನ ಇರ್ತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮ್ಯೂಸಿಕಲ್ ಫೌಂಟೇನ್. ಬಂಧುಗಳೇ, ಕುಶಾಲನಗರದಲ್ಲಿ ಒನ್ ಡೇಯಲ್ಲಿ ಟ್ರಿಪ್ ಹೇಗೆ ಮಾಡ್ಬೋದು ಅನ್ನೋದು ತೋರಿಸಿದ್ದೀನಿ. ಅಂದರೆ ನನ್ನ ಪ್ರಕಾರ ಟೈಮ್ ಅಂದರೆ ಪ್ರಾಪರಾಗಿ ಟೈಮ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದು ನಾನು ವಿಡಿಯೋವನ್ನು ಮಾಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಸಮಯವನ್ನು ಜಾಸ್ತಿ ತಗೊಂಡ್ರೆ ಇನ್ನು ಹೆಚ್ಚಿನ ಒಂದು ಬೇರೆ ಬೇರೆ ಪ್ಲೇಸ್ಗಳನ್ನು ನೋಡ್ಬೋದು. ನೀವು ಇನ್ನು ಬೇರೆ ಬೇರೆ ಪ್ಲೇಸ್ಗಳು ಕೂಡ ಇದೆ ಕುಶಾಲನಗರದಲ್ಲಿ. ನನಗೆ ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ನಾನು ಕುಶಾಲನಗರದಲ್ಲಿ ಒನ್ ಡೇ ಟ್ರಿಪ್ಪನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯ ಲಾಸ್ಟಿಗೆ ಯಾವುದಕ್ಕೆ ಬಂದರೆ ಎಂಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ನೆಕ್ಸ್ಟ್ ನನ್ನ ವಿಡಿಯೋ ದುಬಾರೆ ಅಂದರೆ ಆನೆಗಳ ಶಿಬಿರದ ಬಗ್ಗೆ ಇರುತ್ತೆ. ಅದರಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ನು ಕೊಡ್ತೀನಿ ನಿಮಗೆ. ಮತ್ತು ಅದು ಭಾಳ ಚೆನ್ನಾಗೂ ಕೂಡ ಇದೆ. ಆ ವಿಡಿಯೋವನ್ನು ನೋಡಿ. ಅದೇ ರೀತಿ ನಾನು ದುಬಾರೆ ಒಂದು ಏನಿದೆ ಆನೆಗಳ ಶಿಬಿರದ ವಿಡಿಯೋ ಆದ ನಂತರ ನಾನು ಮಡಿಕೇರಿಗೆ ನನ್ನ ಪ್ರಯಾಣವನ್ನು ಬೇಯಿಸಿದ್ದೇನೆ. ಬಂಧುಗಳೇ, ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂಧುಗಳೇ. ಇದೇ ರೀತಿಯಾದ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.